ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಯೂಟಿ ಫಾರ್ಮ್. ಸೊ ಇವತ್ತು ನಾವು ವಿಡಿಯೋಲಿ ನಾನು ಜುವೆಲ್ರೀಸ್ ಹಾಲ್ನ ಮಾಡ್ತಾ ಇದ್ದೀನಿ. ಐ ಥಿಂಕ್ ಇದೇ ಫಸ್ಟ್ ಟೈಮ್ ಅಂತ ಅನ್ಕೋತೀನಿ ನಾನು ಜುವೆಲ್ರಿ ಹಾಲ್ ಮಾಡ್ತಾ ಇರೋದು. ಯಾವಾಗಲೂ ಮಿಕ್ಸ್ಡ್ ಹಾಲ್ ಇರ್ತಿತ್ತು, ಪರ್ಟಿಕ್ಯುಲರ್ ಆಗಿ ಜುವೆಲ್ರೀಸ್ಗಂತಾನೆ ಹಾಲ್ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್. ಸೊ ಅಮೆಝಾನಲ್ಲಿ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಫ್ರೀಡಮ್ ಸೇಲ್ ನಡೀತಾ ಇದೆ. ಸೊ ನನಗೆ ಇಷ್ಟ ಆಗುವಂತಹ ಒಂದಿಷ್ಟು ಜುವೆಲ್ರೀಸ್ನ ಪರ್ಚೇಸ್ ಮಾಡಿದೆ, ಬಿಕಾಸ್ ಸೇಲ್ ನಡೀತಾ ಇತ್ತು ಅಂತ. ಈ ಟೈಮಲ್ಲಿ 50 to 80% ಆಫ್ ಇರುತ್ತೆ, ಎಲ್ಲ 1500+ ಬ್ರ್ಯಾಂಡ್ಸ್ ಮೇಲೆ ಕೂಡ. ಸೊ ನಿಮಗೆ ಯಾವುದಾದ್ರೂ ಲೈಕ್ ಈ ವಿಡಿಯೋಲಿ ತೋರಿಸೋ ಜುವೆಲ್ರೀಸ್ ಇಷ್ಟ ಆದರೆ, ಅಥವಾ ಯಾವುದಾದ್ರೂ ಕ್ಲೋತ್ಸ್ ಇಷ್ಟ ಆಗಿದೆ, ಇಲ್ಲ ಏನೇ ಮೇಕಪ್ ಪ್ರಾಡಕ್ಟ್ಸ್, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇದ್ರೂ ಕೂಡ ಈ ಸೇಲ್ ಟೈಮಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ಒಳ್ಳೆ ಆಫರಲ್ಲಿ ಸಿಗ್ತಿದೆ. ಸೊ ಈ ವಿಡಿಯೋಲಿ ತೋರಿಸೋವಂಥ ಯಾವುದಾದ್ರೂ ಪ್ರಾಡಕ್ಟ್ಸ್ ನಿಮ್ಗೆ ಇಷ್ಟ ಆದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಹೋಗಿ ಚೆಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮೈ ಹೋಲ್ ಸ್ಟೋರ್ ಲಿಂಕ್ ಕೂಡ ಇರುತ್ತೆ. ಸೊ ನಿಮಗೆ ಒಂದೊಂದೇ ಪ್ರಾಡಕ್ಟ್ ಸಪ್ರೇಟಾಗಿ ಸರ್ಚ್ ಮಾಡೋದು ಬೇಕಾಗಿಲ್ಲ. ಮೈ ಹೋಲ್ ಸ್ಟೋರ್ನ ಓಪನ್ ಮಾಡಿದ್ರೆ ನಿಮಗೆ ಎಲ್ಲ ಲಿಂಕ್ಸ್ ಕೂಡ ಒಂದೇ ಕಡೆ ಸಿಗುತ್ತೆ. ಸೊ ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ. ಹಾಗೆ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಿರ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನನಗೆ ಯಾವುದು ಪ್ರಾಡಕ್ಟ್ದು MRP ಎಷ್ಟಿತ್ತು, MRP ನೆನಪಿದೆ, ಬಟ್ ನಾನು ಏನು ಪ್ರೈಸ್ಗೆ ತೊಗೊಂಡೆ ಅಂತ ನೆನಪಿಲ್ಲ. ನಾನು ಅದನ್ನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತೀನಿ, ನೀವು ಚೆಕ್ ಮಾಡ್ಬೋದು. ಸೊ ನಾನು ಫಸ್ಟ್ ಪರ್ಚೇಸ್ ಮಾಡಿರುವಂಥ ಪ್ರಾಡಕ್ಟ್ ಬಂದು ಐ ಜುವೆಲ್ಸ್ ಅಂತ ಅನ್ನೋ ಈ ಬ್ರ್ಯಾಂಡಿಂದ ಈ ಥರ ಪ್ಯಾಕೇಜಿಂಗಲ್ಲಿ ಬಂದಿರೋದು. ಸೊ ಈ ಬ್ರ್ಯಾಂಡಿಂದ ಒಂದು ಚೋಕರ್ ನೆಕ್ಲೆಸ್ನ ಪರ್ಚೇಸ್ ಮಾಡಿದೆ. ಸೊ ಅದು ಬಂದು ಈ ಒಂದು ಬ್ಯೂಟಿಫುಲ್ ಪರ್ಲ್ ಸೆಟ್. ಸೊ ಇದಕ್ಕೆ ನಾನು ಇವಾಗ ಹಾಕೊಂಡಿದ್ದೀನಲ್ಲ, ಸೇಮ್ ಇದೇ ಇಯರಿಂಗ್ಗೆ ಬಂದಿರೋದು. ನಾನು ನೆಕ್ಲೆಸ್ ಏನೋ ಹಾಕೊಳ್ಳೋಕೆ ಹೋಗಲಿಲ್ಲ, ಈ ಔಟ್ಫಿಟ್ಗೆ ಮ್ಯಾಚ್ ಆಗಲ್ಲ ಅಂತ. ಬಟ್ ನೀವು ಸಾರಿ ಅಥವಾ ಕುರ್ತಿನಲ್ಲಿ ಯಾವುದಾದ್ರೂ ಲೈಕ್ ಚೋಕರ್ಸ್, ಪರ್ಲ್ಸ್ ಇರೋವಂಥದ್ದು ಹಾಕೊಳ್ಳೋಕೆ ಇಷ್ಟಪಡ್ತೀರಾ ಅಂತ ಅಂದರೆ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡ್ಬೋದು. ಇದು ಐ ಥಿಂಕ್ 350 ಒಳಗಡೆನೇ ಇರೋದು, ಬಟ್ MRP ಬಂದು ಈ ಒಂದು ಪ್ರಾಡಕ್ಟ್ದು ಸೊ 3000 ಇತ್ತು. ಐ ಥಿಂಕ್ ನಾನು ಇದನ್ನು 350 ಒಳಗಡೆನೆ ಪರ್ಚೇಸ್ ಮಾಡಿದ್ದು. ಸೊ ನನಗೆ ಓವರ್ ಆಲ್ ಇದು ಮೆಟೀರಿಯಲ್ ಕ್ವಾಲಿಟಿ ತುಂಬಾ ಇಷ್ಟ ಆಯಿತು. ಈ ಪರ್ಲ್ಸ್ದು, ಸ್ಟೋನ್ಸ್ದು ಆ್ಯಂಡ್ ಈ ಬೀಡ್ಸ್ದು ಎಲ್ಲ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸೊ ಸೆಟ್ ಯಾವ ಥರ ಇದೆ ಸೇಮ್ ಅದೇ ಥರನೇ ಇಯರಿಂಗ್ಸ್ ಕೂಡ ಬರುತ್ತೆ. ಅದರಲ್ಲೂ ಕೂಡ ಪರ್ಲ್ಸ್ದು ಮತ್ತು ಕುಂದನ್ಸ್ದು ಇದೆ. ಇದು ಸಿನ್ಸ್ ವೈಟ್ ಆಗಿರೋದ್ರಿಂದ ಎಲ್ಲ ಔಟ್ಫಿಟ್ಗೂ ಮ್ಯಾಚ್ ಆಗುತ್ತೆ. ನಿಮ್ಗೆ ಈ ಥರ ಚೋಕರ್ಸ್ ಇಷ್ಟ ಆಗುತ್ತೆ ಅಂತ ಅನ್ನೋ ಹಾಗಿದೆ, ಡೆಫಿನೆಟ್ಲಿ ಈ ಬ್ರ್ಯಾಂಡಿಂದ ಈ ಚೋಕರ್ನ ಟ್ರೈ ಮಾಡ್ಬೋದು. ಅಥವಾ ಇದು ಇಷ್ಟ ಆಗಿಲ್ಲ ಅಂತಂದರೆ ಈ ಬ್ರ್ಯಾಂಡಲ್ಲಿ ಇನ್ನೂ ತುಂಬ ಆಪ್ಷನ್ಸ್ ಇರುತ್ತೆ, ಅದನ್ನು ಕೂಡ ಬೇಕಿದ್ರು ಹೋಗಿ ಚೆಕ್ ಮಾಡ್ಬೋದು. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಿ ಬೋರ್ ಹೊಡೆಸ್ದೆ, ಬೇಗನೆ ಹೇಳ್ತಾ ಹೋಗ್ತೀನಿ. ಸೊ ನಾನು ಪರ್ಚೇಸ್ ಮಾಡಿರುವಂಥ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಯೂಬೆಲ್ಲಾ ಅಂತ ಅನ್ನೋ ಈ ಬ್ರ್ಯಾಂಡಿಂದ. ಐ ಥಿಂಕ್ ಪರ್ಟಿಕ್ಯುಲರ್ ಆಗಿ ಈ ಬ್ರ್ಯಾಂಡ್ ಬಗ್ಗೆ ಹೇಳೋದು ಬೇಕಾಗಿಲ್ಲ ಅನ್ಕೋತೀನಿ. ಮುಂಚೆ ತುಂಬ ಸತಿ ಈ ಬ್ರ್ಯಾಂಡ್ ಪ್ರಾಡಕ್ಟ್ಸ್ನ ತೋರಿಸಿದ್ದೀನಿ. ಹಾಗೆ ಇನ್ನೊಂದು ಚೋಕರ್ ಸೆಟ್ನ ಪರ್ಚೇಸ್ ಮಾಡಿದೆ, ಅದರಲ್ಲಿ ಚೋಕರ್ ಬರುತ್ತೆ. ಸೊ ಈ ಥರದ್ದು ಒಂದು ಬ್ಯೂಟಿಫುಲ್ ಕುಂದನ್ ಚೋಕರ್ ಬರುತ್ತೆ, ಅದರ ಜೊತೆಗೆ ಈ ಥರ ಇಯರಿಂಗ್ಸ್ ಬರುತ್ತೆ. ಸೇಮ್ ಚೋಕರಲ್ಲಿ ಯಾವ ಥರ ವರ್ಕ್ ಇದೆ ಪರ್ಲ್ಸ್ದು ಮತ್ತು ಕುಂದನ್ಸ್ದು ಸೇಮ್ ಅದೇ ಥರನೇ. ಆ್ಯಂಡ್ ಈ ಥರದ್ದು ಒಂದು ಹಿಂಗೆ ಅಂಟಿಕ ಥರ ಬರುತ್ತೆ. ಸೊ ಇದು ಪರ್ಲ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಕೆಲವೊಂದು ಪರ್ಲ್ಸ್ದು ಮೇಲೆ ಲೇಯರ್ ಎಲ್ಲ ಹೋಗುತ್ತೆ, ಇದು ಆ ಥರ ಇಲ್ಲ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಒಂಥರ ಬಾದಾಮ್ ಕಲರಲ್ಲಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಸ್ಟೋನ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ಈ ಥರ 2 ಬ್ಯೂಟಿಫುಲ್ ಪೇರ್ ಆಫ್ ಇಯರಿಂಗ್ಸ್ ಸಿಗುತ್ತೆ, ಆ್ಯಂಡ್ ಇದು ಒಂದು ಚೋಕರ್ ಸಿಗುತ್ತೆ. ಸೊ ನಿಮಗೆ ಇಫ್ ಇನ್ ಕೇಸ್ ನೀವು ಹೋಲ್ ಸೆಟ್ ಇರೋವಂಥದ್ದು ಪರ್ಚೇಸ್ ಮಾಡಬೇಕು ಅನ್ಕೋತಿದ್ದೀರಾ, ಲೈಕ್ ಬೆಲಿ ಕೂಡ ಬರಬೇಕು, ಇಯರಿಂಗ್ಸ್ ಕೂಡ ಇರಬೇಕು, ಆ್ಯಂಡ್ ಚೋಕರ್ ಕೂಡ ಬೇಕು ಅಂತ ಅನ್ನೋ ಹಾಗಿದ್ರೆ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡ್ಬೋದು. ಸಿನ್ಸ್ ಇದು ಕೂಡ ವೈಟ್ ಇರೋದ್ರಿಂದ ಎಲ್ಲ ಔಟ್ಫಿಟ್ಸ್ಗೂ ಮ್ಯಾಚ್ ಆಗುತ್ತೆ, ಲೈಕ್ ಸ್ಯಾರಿ ಆಗಿರ್ಬೋದು, ಕುರ್ತಿ ಆಗಿರ್ಬೋದು, ಎಲ್ಲ ಅದಕ್ಕೂ ಮ್ಯಾಚ್ ಆಗುತ್ತೆ. ಇದರ MRP 2599 ಇದ್ದಿದ್ದು. ಐ ಥಿಂಕ್ ಅರೌಂಡ್ ನಾನು ಇದನ್ನು 250 ಒಳಗಡೆ ಪರ್ಚೇಸ್ ಮಾಡಿದ್ದು ಅಂತ ಅನ್ಕೋತೀನಿ. ಎಕ್ಸಾಕ್ಟ್ಲಿ ಏನು ಪ್ರೈಸ್ಗೆ ಪರ್ಚೇಸ್ ಮಾಡಿದ್ದೆ ಅದನ್ನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತೀನಿ. ಕೆಲವೊಂದು ಪ್ರೈಸ್ ಇವಾಗ ಇನ್ನೂ ಕಡಿಮೆ ಆಗಿರ್ಬೋದು, ನೀವು ಹೋಗಿ ಚೆಕ್ ಮಾಡಿದಾಗಲೇ ಗೊತ್ತಾಗೋದು. ಸೊ ಇದು ಈ ಥರದ್ದು ಯಾವುದಾದ್ರೂ ಒಂದು ಚೋಕರ್ ಪರ್ಚೇಸ್ ಮಾಡಬೇಕು ಅಂತ ಅನ್ಕೋತಿದ್ದೀರಾ ಅಂತ ಅಂದರೆ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡ್ಬೋದು, ಎಲ್ಲ ಔಟ್ಫಿಟ್ಗೂ ಮ್ಯಾಚ್ ಆಗುತ್ತೆ. ಆ್ಯಂಡ್ ಆಲ್ಸೋ ಇದಿಷ್ಟ ಆಗಿಲ್ಲ ಅಂತ ಅಂದರೆ ಇದರಲ್ಲಿ ಬೇರೆ ಕಲರ್ಸ್ ಇದೆ, ಅದನ್ನು ಕೂಡ ಹೋಗಿ ಚೆಕ್ ಮಾಡ್ಬೋದು. ಓವರ್ ಆಲ್ ಕ್ವಾಲಿಟಿ ಈ ಪ್ರೈಸ್ಗೆ ತುಂಬಾ ಚೆನ್ನಾಗಿದೆ. ಸೊ ನಾನು ಪರ್ಚೇಸ್ ಮಾಡಿರುವಂಥ ಥರ್ಡ್ ಪ್ರಾಡಕ್ಟ್ ಬಂದು ಶೈನಿಂಗ್ ದೀವಾ ಫ್ಯಾಷನ್ ಅಂತ ಅನ್ನೋ ಈ ಒಂದು ಬ್ರ್ಯಾಂಡಿಂದ ಒಂದು ನೆಕ್ಲೆಸ್ ಸೆಟ್ನ ಪರ್ಚೇಸ್ ಮಾಡಿದೆ. ಬಾಕ್ಸ್ ಇರೋದು ನೋಡಿದ್ರೇ ಗೊತ್ತಾಗ್ತಿರುತ್ತೆ ಅಂತ ಅನ್ಕೋತೀನಿ. ಇದು ಬಂದು ಲಾಂಗ್ ಸೆಟ್. ಸೊ ಈ ಥರದ್ದು ಒಂದು ಈ ಥರದ್ದು ಒಂದು ಗೋಲ್ಡ್ ಫಿನಿಶಿಂಗ್ ಇರುವಂತಹ ಪೆಂಡೆಂಟ್ನ ಪರ್ಚೇಸ್ ಮಾಡಿದೆ. ಇದಕ್ಕೆ ಈ ಥರದ್ದು ಚಿಕ್ಕದಾಗಿ ಕ್ಯೂಟ್ ಆಗಿರೋ ಇಯರಿಂಗ್ಸ್ ಕೂಡ ಬರುತ್ತೆ. ಏನಂದರೆ ಇದು ಏನೇ ಚೋಕರ್ಸ್, ಪರ್ಲ್ಸ್ ಈ ಥರ ಎಲ್ಲ ತೋರಿಸಿದ್ರು ಕೂಡ ಸ್ಯಾರಿನಲ್ಲಿ ಅದಷ್ಟು ಎಲ್ಲ ಲೈಕ್ ಸ್ಯಾರೀಸ್ಗೂ ಅದು ಮ್ಯಾಚ್ ಆಗಲ್ಲ. ಆ್ಯಂಡ್ ಸಿಲ್ಕ್ ಸ್ಯಾರೀಸ್ಗೆ ಎಸ್ಪೆಷಲಿ ಅದು ಮ್ಯಾಚ್ ಆಗಲ್ಲ. ಹಾಗಾಗಿ ಈ ಥರದ್ದು ಒಂದು ಗೋಲ್ಡ್
ಥರ ಸೆಟ್ ಇರಲಿ ಅಂತ ನಾನು ಪರ್ಚೇಸ್ ಮಾಡಿದ್ದು. ಫಿನಿಶಿಂಗ್ ಎಲ್ಲನೂ ತುಂಬಾ ಚೆನ್ನಾಗಿದೆ. ಇದು ಎಕ್ಸಾಕ್ಟ್ಲಿ ಆಬ್ವಿಯಸ್ಲಿ ಗೋಲ್ಡ್ ಥರ ಕಾಣಿಸಲ್ಲ, ಬಟ್ ಸಿನ್ಸ್ ನಿಮಗೆ ಗೋಲ್ಡ್ ಹಾಕೊಳ್ಳೋಕೆ ಇಷ್ಟ ಆಗಲ್ಲ ಅಂತ ಅನ್ನೋ ಹಾಗಿದ್ರೆ ಇದನ್ನು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಕ್ವಾಲಿಟಿ ಎಲ್ಲನೂ ತುಂಬಾ ಚೆನ್ನಾಗಿದೆ. ಸೊ ಇದರ MRP 3000 ಇರೋದು, ಆ್ಯಂಡ್ ನಾನು ಇದನ್ನು 400 ಒಳಗಡೆ ಪರ್ಚೇಸ್ ಮಾಡಿದ್ದು. ಐ ಥಿಂಕ್ ಇವಾಗ ಇನ್ನೂ ಕಡಿಮೆ ಪ್ರೈಸ್ಗೆ ಇರ್ಬೋದು, ಹೋಗಿ ಚೆಕ್ ಮಾಡ್ಬೋದು. ಸಿನ್ಸ್ ಅದು ಗೋಲ್ಡ್ ಕಲರಲ್ಲಿ ಇರೋದ್ರಿಂದ ಇದರಲ್ಲಿ ಗೋಲ್ಡ್ ಸ್ಟೋನ್ಸೇ ಬಂದಿರೋದು, ಆ್ಯಂಡ್ ಕೆಳಗಡೆ ಈ ಥರದ್ದು ಪರ್ಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಈ ಬ್ರ್ಯಾಂಡಿಂದ ಇನ್ನೂ ಬೇರೆ ಬೇರೆ ಗೋಲ್ಡ್ ಥರ ಕಾಣಿಸೋಂಥ ಜುವೆಲ್ರೀಸ್ ತುಂಬಾ ಇದೆ. ನಿಮ್ಗೆ ಇದು ಇಷ್ಟ ಆಗಿಲ್ಲ ಅಂತಂದರೆ ಡೆಫಿನೆಟ್ಲಿ ಬೇರೆ ಡಿಸೈನ್ಸ್ ಆ ಥರ ತುಂಬ ಇದೆ, ಅದನ್ನು ಹೋಗಿ ಚೆಕ್ ಮಾಡ್ಬೋದು. ಆ್ಯಂಡ್ ಇದಕ್ಕೆ ಈ ಥರದ್ದು ಒಂದು ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ನನಗೆ ಇಯರಿಂಗ್ಸ್ ಸಿಂಪಲ್ಲಾಗಿ ಕ್ಯೂಟಾಗಿ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಿಮಗೆ ಹೋಲ್ ಸೆಟ್ ಹಾಕೊಳ್ಳೋಕೆ ಇಷ್ಟ ಇಲ್ಲದೆ ಇರೋವಾಗ ಇನ್ನೊಂದೇ ಹಾಕೋಬೋದು, ಅಥವಾ ಸಿಂಪಲ್ಲಾಗಿ ಏನಾದರೂ ಹಾಕೊಳ್ಳೋಕೆ ಇಷ್ಟಪಡ್ತೀರಾ ಅಂತ ಅಂದರೆ ಇದನ್ನು ಪರ್ಚೇಸ್ ಮಾಡ್ಬೋದು. ಓವರ್ ಆಲ್ ಕ್ವಾಲಿಟಿ ಈ ಪ್ರೈಸ್ಗೆ ತುಂಬಾ ಚೆನ್ನಾಗಿದೆ. ಪರ್ಚೇಸ್ ಮಾಡಿರುವಂತಹ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸುಖಿ ಅಂತ ಅನ್ನೋ ಈ ಒಂದು ಬ್ರ್ಯಾಂಡಿಂದ ಒಂದು ಚೋಕರ್ ಸೆಟ್ನ ಪರ್ಚೇಸ್ ಮಾಡಿದೆ. ಈ ವಿಡಿಯೋಲಿ ಚೋಕರ್ಸೇ ತುಂಬ ಇರೋದು. ಸೊ ಇದರ MRP ಬಂದು 2263 ರುಪೀಸ್ ಇದ್ದಿದ್ದು. ಐ ಥಿಂಕ್ ನಾನು ಅರೌಂಡ್ 350 ಒಳಗಡೆ ಪರ್ಚೇಸ್ ಮಾಡಿದ್ದು. ಸೊ ಇದನ್ನು ನೀಟಾಗಿ ಓಪನ್ ಕೂಡ ಮಾಡಿಲ್ಲ. ಈ ಥರ ಕಾಣಿಸುತ್ತೆ. ಇದು ಬಂದು ನೀವು ಸ್ಯಾರೀಸ್ಗೆ ಅಥವಾ ಟ್ರೆಡಿಷ್ನಲ್ ಕುರ್ತೀಸ್ಗೆ ಹಾಕೋಬೋದು. ಇದು ಏನಾದರೆ ಹೋಲ್ ಸೆಟ್ ಬಂದು ಪರ್ಲ್ಸ್ ಮತ್ತು ಸ್ಟೋನ್ಸ್ ಗೋಲ್ಡ್ ಡಿಸೈನ್ ಇರೋದು. ಇಯರಿಂಗ್ಸ್ ಕೂಡ ಸೇಮ್ ಅದೇ ಥರ ಲಕ್ಷ್ಮಿ ಒಂದು ಡಿಸೈನ್ ಮಿಡಲಲ್ಲಿ ಬಂದಿದೆ. ಸೊ ಅದು ಲಕ್ಷ್ಮಿ ಡಿಸೈನ್ ಬಂದಿರೋದ್ರಿಂದ ಸ್ಯಾರೀಸ್ಗೆ ಟ್ರೆಡಿಷ್ನಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರೀಸ್ಗೆ ಹಾಕೋಬೋದು, ಅಥವಾ ಯಾವುದಾದ್ರು ಒಂದು ಸಿಂಪಲ್ ಆಗಿರೋ ಕುರ್ತೀಸ್ಗೆ ಈ ಥರ ಹಾಕೊಂಡಾಗ ಇನ್ನೂ ಎಲಿಗೆಂಟ್ ಆಗಿ ಲುಕ್ ಕೊಡುತ್ತೆ. ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಬಂದು ಇದರಲ್ಲಿ ಈ ಎಕ್ಸಾಕ್ಟ್ ಡಿಸೈನ್ ಇಷ್ಟ ಆಗಿಲ್ಲ ಅಂದರೆ ಬೇರೆ ಕಲರ್ ಸ್ವಲ್ಪ ಬೇರೆ ಡಿಸೈನ್ ಇರೋವಂಥದ್ದು, ಮಲ್ಟಿ ಕಲರಲ್ಲಿ ಇರೋವಂಥದ್ದು ತುಂಬ ಇದೆ. ನೀವು ಬೇಕಿದ್ರೆ ಅದನ್ನು ಹೋಗಿ ಪರ್ಚೇಸ್ ಮಾಡ್ಬೋದು ಅಥವಾ ಚೆಕ್ ಮಾಡ್ಬೋದು. ಅಥವಾ ಇದೇ ಇಷ್ಟ ಆಗಿದೆ ಅಂತ ಅಂದರೆ ಇದ್ರ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇದಕ್ಕೆ ಈ ಥರ ಗ್ರೀನ್ ಸ್ಟೋನ್ಸ್ ಎಲ್ಲ ಇದೆ, ಗ್ರೀನ್ ಪಿಂಕ್ ಈ ಥರ ಸ್ಟೋನ್ಸ್ ಇರೋದು ಆಬ್ವಿಯಸ್ಲಿ ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ. ಸ್ಪೆಷಲಿ ಸಿಲ್ಕ್ ಸ್ಯಾರೀಸ್ಗೆ, ಯಾವುದಾದ್ರು ಚಿಕ್ಕ ಪುಟ್ಟ ಫಂಕ್ಷನ್ಸ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಅನ್ನಿಸ್ತು. ಆ್ಯಂಡ್ ಇದು ಪರ್ಲ್ಸ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಓವರ್ ಆಲ್ ನೆಕ್ಲೆಸ್ ತುಂಬ, ಆ್ಯಂಡ್ ಇಯರಿಂಗ್ಸ್ ತುಂಬಾ ಪರ್ಲ್ಸ್ ಇದೆ ಆ್ಯಂಡ್ ಸ್ಟೋನ್ಸ್ ಇದೆ. ಸಿಂಪಲ್ ಆಗಿ ನಿಮಗೆ ತುಂಬ ಹೆವಿ ಜುವೆಲ್ರೀಸ್ ಹಾಕೊಳ್ಳೋಕೆ ಇಷ್ಟ ಆಗಲ್ಲ, ಯಾವುದಾದ್ರು ಸಿಂಪಲ್ ಆಗಬೇಕು ಅಂತ ಅಂದರೆ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡ್ಬೋದು. ಹಾಕೊಂಡಾಗ ತುಂಬ ಸಿಂಪಲ್ ಆಗಿ ಎಲಿಗೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಓವರ್ ಆಲ್ ಈ ಪ್ರೈಸ್ಗೆ ಇದರ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ಓಕೆ, ನಾನು ಪರ್ಚೇಸ್ ಮಾಡಿರುವಂಥ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಅಗೇನ್ ಬಂದು ಯುಬಲಾ ಅಂತ ಅನ್ನೋ ಬ್ರ್ಯಾಂಡಿಂದ. ಆಲ್ರೆಡಿ ಇದರಿಂದ ಒಂದು ಪ್ರಾಡಕ್ಟ್ನ ತೋರಿಸಿದೆ. ಅಗೇನ್ ಒಂದು ಸೆಟ್ನ ಪರ್ಚೇಸ್ ಮಾಡಿದೆ. ಏನಂದರೆ ಈ ಸೆಟ್ಟಲ್ಲಿ ಐ ಥಿಂಕ್ ಟೋಟಲ್ ಆಗಿ 4 ಪೇರ್ ಬರುತ್ತೆ. ಫಸ್ಟ್ ಒನ್ ಬಂದು ಈ ಶಾರ್ಟ್ ನೆಕ್ಲೆಸ್. ಸೊ ಇದು ಬಂದು ಕಾಸಿನ ಸರ ಅಂತಾರಲ್ಲ ಆ ಥರದಕ್ಕೆ ಸ್ವಲ್ಪ ಸ್ಟೋನ್ಸ್ ಇದೆ. ಸೊ ಇದು ಒಂದು, ಆ್ಯಂಡ್ ಲಾಂಗ್ ನೆಕ್ಲೆಸ್ ಒಂದು, ಲಾಂಗ್ ಕಾಸಿನ ಸರ ಒಂದು, ಆ್ಯಂಡ್ ಈ ಥರದ್ದು ಒಂದು ಪೇರ್ ಆಫ್ ಬ್ಯಾಂಗಲ್ಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬ ಕ್ಯೂಟ್ ಆಗಿದೆ. ಓವರ್ ಆಲ್ ಇದು ಕೊಟ್ಟಿರೋ ಪರ್ಲ್ಸ್ ಮತ್ತು ಇದು ಸ್ಟೋನ್ಸ್ ಎಲ್ಲನೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೆಕ್ಲೆಸ್ ಬಂದಿದೆ ಅಂದರೆ ಆಬ್ವಿಯಸ್ಲಿ ಒಂದು ಪೇರ್ ಆಫ್ ಇಯರಿಂಗ್ಸ್ ಇರಬೇಕಲ್ಲ. ಸೊ ಈ ಥರದ್ದು ಒಂದು ಚಿಕ್ಕ ಇಯರಿಂಗ್ಸ್ ಕೂಡ ಬಂದಿದೆ. ತುಂಬ ಹೆವಿ ಇಯರಿಂಗ್ಸ್ ಹಾಕೋಕ್ಕೆ ಇಷ್ಟಪಡಲ್ಲ ಅಂತ ಅನ್ನೋರಿಗೆ ಇದು ಸಿಂಪಲ್ ಆಗಿ ತುಂಬಾ ಕ್ಯೂಟ್ ಆಗಿದೆ ಅಂತ ಅನ್ನಿಸ್ತು. ಹೆವಿ ಕೂಡ ಇಲ್ಲ, ತುಂಬ ವೇಟ್ಲೆಸ್ ಆಗಿದೆ. ಸೊ ನನಗೆ ಇದರಲ್ಲಿ ಮೇನ್ ಇಷ್ಟ ಆಗಿದ್ದು ಈ ಬ್ಯಾಂಗಲ್ಸ್. ನಾನು ಇಷ್ಟು ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಂಡ್ ಇದು ಪ್ರೈಸ್ MRP ಬಂದು 3000 ಇರೋದು. ನಾನು ಅಷ್ಟೆಲ್ಲ ಆಬ್ವಿಯಸ್ಲಿ ಕೊಟ್ಟಿಲ್ಲ. ನಾನು ಇದನ್ನು ಐ ಥಿಂಕ್ ಅರೌಂಡ್ 300 ಕೂಡ 300ಗೂ ಪರ್ಚೇಸ್ ಮಾಡಿಲ್ಲ ಅಂತ ಅನಿಸುತ್ತೆ. 270 or 250 ಒಳಗಡೆ ಇದ್ದಿದ್ದು. ಐ ಥಿಂಕ್ 250 ಒಳಗಡೆ ಇದಿಷ್ಟು ಪ್ರಾಡಕ್ಟ್ ಇಸ್ ಅ ಸ್ಟೀಲ್ ಡೀಲ್ ನನ್ನ ಪ್ರಕಾರ. ಬಿಕಾಸ್ ಬ್ಯಾಂಗಲ್ಸ್ ಇದೆ, 2 ನೆಕ್ಲೆಸ್ ಇದೆ ಆ್ಯಂಡ್ 1 ಇಯರಿಂಗ್ ಇದೆ. ಆ್ಯಂಡ್ ಬ್ಯಾಂಗಲ್ಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಈ ಥರ ನವಿಲ್ ಪಿಕಾಕ್ ಥರ ಎಲ್ಲ ಬಂದಿದೆ. ಆ್ಯಂಡ್ ಪರ್ಲ್ಸ್ ಇದೆ, ಸ್ಟೋನ್ಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಪರ್ಲ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ನೀವು ಕಡ ಥರ ಯಾವುದು ಬ್ಯಾಂಗಲ್ಸ್ ಹಾಕೊಳ್ಳೋಕೆ ಇಷ್ಟಪಡಲ್ಲ ಅಂತ ಅನ್ನೋ ಹಾಗಿದ್ರೆ ಇದು ಒಂದು ಬ್ಯಾಂಗಲ್ಸ್ ಕಡ ಅಂತಾರಲ್ಲ ಆ ಥರ ಇದನ್ನು ಒಂದೇ ಕೂಡ ಹಾಕೋಬೋದು. ತುಂಬ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ನನಗೆ ಇದು ಕೂಡ ಸಿಂಪಲ್ ಆಗಿ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ಇದರಲ್ಲೇ ಹೆವಿ ಇರೋದು ಕೂಡ ಈ ಸೇಮ್ ಇದೇ ಬ್ರ್ಯಾಂಡಿಂದ ಬರುತ್ತೆ. ನಿಮ್ಗೆ ಅದು ಇಷ್ಟ ಆಗಲ್ಲ, ಆ ಥರ ತುಂಬ ಹೆವಿ ಇರೋದು ಇಷ್ಟ ಆಗಲ್ಲ ಅಂದರೆ ಇದು ಸಿಂಪಲ್ ಆಗಿ 1 ಲೇಯರ್ 1 ಲೈನ್ದು ತುಂಬ ಚೆನ್ನಾಗಿದೆ. ಆ್ಯಂಡ್ ಸ್ಟೋನ್ಸ್ ಕೂಡ ಅಷ್ಟೇ ಪ್ರಾಪರಾಗಿ ಸ್ಟೋನ್ ಫಿನಿಶಿಂಗ್ ಎಲ್ಲನೂ ಓವರ್ ಆಲ್ ಇವತ್ತಿನ ವಿಡಿಯೋಲಿ ತೋರಿಸಿರೋ ಎಲ್ಲ ನೆಕ್ಲೆಸ್ದು ಪ್ರೈಸ್ ಕಡಿಮೆ ಇದ್ರೂ ಕೂಡ ಫಿನಿಶಿಂಗ್ ಎಲ್ಲನೂ ಆ ಪ್ರೈಸ್ಗೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದ್ರದ್ದು ಕೂಡ ಅಷ್ಟೇ ಓವರ್ ಆಲ್ ಫಿನಿಶಿಂಗ್ ಕ್ವಾಲಿಟಿ ಎಲ್ಲನೂ ತುಂಬಾ ಚೆನ್ನಾಗಿದೆ. ಸ್ಪೆಷಲಿ ಸ್ಟೋನ್ ಕ್ವಾಲಿಟಿ ಚೀಪ್ ಆಗಿರುತ್ತೆ ಅಂದ್ಕೊಂಡಿದ್ದೆ, ಇಲ್ಲ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ಕೂಡ ಅಷ್ಟೇ ಈ ಥರ ಕೆಲವೊಂದು
ಈ ಥರದ ನೆಕ್ಲೆಸ್ ಏನಾಗುತ್ತೆ, ಈ ಥರ ಮಡ್ಚಲ್ಲ, ಏನೂ ಇಲ್ಲ, ತುಂಬ ಗಟ್ಟಿಯಾಗಿರುತ್ತೆ. ಇದು ಆ ಥರ ಎಲ್ಲ ಏನಿಲ್ಲ, ತುಂಬ ಹ್ಯಾಂಡಿಯಾಗಿದೆ, ತುಂಬ ಚೆನ್ನಾಗಿದೆ. ಸೊ ನೀವು ಇದರಲ್ಲಿ ಯಾವುದಾದ್ರೂ ಒಂದೇ ಹಾಕೋಬೋದು, ಇಲ್ಲ ಎಲ್ಲ ಹೋಲ್ ಸೆಟ್ನ ಕೂಡ ಹಾಕೋಬೋದು. ಇದು ಒಂದೇ ಬೇಕಿದ್ರೂ ಕೂಡ ಹಾಕೋಬೋದು. ಇಯರಿಂಗ್ಸ್ ಎರಡೂ ನೆಕ್ಲೆಸ್ಗೂ ಕೂಡ ಮ್ಯಾಚ್ ಆಗುತ್ತೆ. ಸೊ ಓವರಾಲ್ ನಿಮ್ಗೆ ಯಾವುದಾದ್ರೂ ಒಂದು ಸೆಟ್ ಥರ ಪರ್ಚೇಸ್ ಮಾಡಬೇಕು ಅಂತ ಅನ್ಕೋತಿದ್ದೀರಾ ಅಂತ ಅನ್ನೋ ಹಾಗಿದೆ, ಡೆಫಿನೆಟ್ಲಿ ಈ ಬ್ರ್ಯಾಂಡಿಂದ ಟ್ರೈ ಮಾಡ್ಬೋದು ಅಥವಾ ಇದೇ ಪ್ರಾಡಕ್ಟ್ನ ಟ್ರೈ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋಲಿ ನಾನು ಪರ್ಚೇಸ್ ಮಾಡಿರುವಂತಹ ಲಾಸ್ಟ್ ಪ್ರಾಡಕ್ಟ್ ಬಂದು ಆಕ್ಸೆಸರ್ ಅಂತ ಅನ್ನೋ ಒಂದು ಬ್ರ್ಯಾಂಡಿಂದ. ಲಾಸ್ಟ್ ಹಾಲಲ್ಲಿ ಒಂದು ವಿಡಿಯೋ ತೋರಿಸಿದೆ, ಈ ಥರ ಅದಕ್ಕೆ ಏನೋ ಕಫ್ ಇಯರಿಂಗ್ ಥರ, ಅದಿನ್ನೂ ನನ್ನ ಹತ್ರ ಇದೆ. ತುಂಬ ವಿಡಿಯೋಸಲ್ಲಿ ಹಾಕೊಂಡಿದ್ದೀನಿ, ಬಹುಶಃ ನೋಡಿರ್ತೀರ ಅಥವಾ ಪಿಕ್ಚರ್ ಆ್ಯಡ್ ಮಾಡ್ತೀನಿ. ನಂಗೆ ಆ ಇಯರಿಂಗ್ಸ್ ತುಂಬ ಇಷ್ಟ ಆದಮೇಲೆ ಈ ಬ್ರ್ಯಾಂಡು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ನಂಗೆ ಆ ಇಯರಿಂಗ್ಸ್ ಇಷ್ಟ ಆದಮೇಲೆ ಈ ಒಂದು ಜುಮ್ಕಾನ ಪರ್ಚೇಸ್ ಮಾಡಿದೆ. ಇದು ಬಂದು ಪಿಂಕ್ ಕಲರ್ದು, ತುಂಬ ದಿನದಿಂದ ವಿಶ್ ಲಿಸ್ಟಲ್ಲಿ ಇತ್ತು. ಐ ಥಿಂಕ್ ಮೋರ್ ದೆನ್ 1 ಇಯರಿಂದಾನೇ ಇತ್ತು ಅಂತ ಹೇಳ್ಬೋದು. ಯಾವತ್ತೂ ಪರ್ಚೇಸ್ ಮಾಡಿರಲಿಲ್ಲ, ಬಿಕಾಸ್ ಪ್ರೈಸ್ ಜಾಸ್ತಿ ಇರೋದು. ಸೊ ಈ ಬ್ರ್ಯಾಂಡು ಪ್ರೈಸ್ ಬಂದು ಈ ಒಂದು ನೆಕ್ಲೆಸ್ ಇದರಲ್ಲಿ ಪ್ರೈಸ್ ಹೋಗಿದೆ. ಸೊ ಒಂದು 2000 ಆದರೂ ಇತ್ತು ಅಂತ ಅನ್ಕೋತೀನಿ. ಬಟ್ ಈ ಸರ್ತಿ ಅರೌಂಡ್ 350 ರುಪೀಸ್ಗೆ ಈ ಥರ ಇತ್ತು. ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದೆ. ಇದ್ರ ಕ್ವಾಲಿಟಿ ಅಂತೂ ಟಾಪ್ ನಾಚ್ ಅಂತಲೇ ಹೇಳ್ಬೋದು. ಈ ಕುಂದನ್ಸ್ದು, ಅದರಲ್ಲಿ ಕೊಟ್ಟಿರೋ ಪರ್ಲ್ಸ್ದು ಆ್ಯಂಡ್ ಇದರಲ್ಲಿ ಬಂದಿರೋ ಪೇಂಟ್ ಡಿಸೈನ್ದು ಆ್ಯಂಡ್ ಸ್ಟೋನ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸೊ ಎಕ್ಸಾಕ್ಟ್ಲಿ ಪಿಕ್ಚರಲ್ಲಿ ಯಾವ ಥರ ಇದೆ ಅದೇ ಥರನೇ ಕಾಣಿಸುತ್ತೆ. ಇದು ಆ್ಯಕ್ಚುಲಿ ಈ ಪ್ರಾಡಕ್ಟ್ ಅಂತ ಅಲ್ಲ, ಇವತ್ತಿನ ವಿಡಿಯೋಲಿ ತೋರಿಸಿರೋ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಎಕ್ಸಾಕ್ಟ್ ಪಿಕ್ಚರಲ್ಲಿ ಯಾವ ಥರ ಇದೆ, ಏನು ರಿಯಲ್ ಆಗೋ ಪ್ರಾಡಕ್ಟ್ಸ್ ಅದೇ ಥರ ಇರೋದು. ಅದರಲ್ಲೇ ಒಂಥರ ಸ್ಟೋನ್ ಇತ್ತು, ಇದರಲ್ಲೇ ಒಂಥರ ಸ್ಟೋನ್ ಇತ್ತು, ಅಲ್ಲಿ ಪರ್ಲ್ಸ್ ಡಿಸೈನ್ ಅಥವಾ ಡಿಸೈನ್ ಏನಾದರೂ ಚೇಂಜಸ್ ಇತ್ತು, ಆ ಥರ ಎಲ್ಲ ಏನಿಲ್ಲ. ಸೇಮ್ ಯಾವ ಥರ ತೋರಿಸಿದ್ದಾರೆ ಅದೇ ಥರನೇ ಇರೋದು. ಆ್ಯಂಡ್ ಎಕ್ಸಾಕ್ಟ್ಲಿ ಇಯರಿಂಗ್ಸ್ ಕೂಡ ನಿಮಗೆ ಕುಂದೊಂದು ಈ ಥರ ಜುಮ್ಕಾಸ್ ಇಷ್ಟ ಆಗುತ್ತೆ. ಆ್ಯಂಡ್ ಈ ಥರದ್ದು ಒಂಥರ ಆರ್ಟ್ ಥರ ಕಾಣಿಸುತ್ತೆ ಇಯರಿಂಗ್ಸ್ ನನಗೆ, ಈ ಪೇಂಟ್, ಈ ಪರ್ಲ್ಸ್ ಎಲ್ಲನೂ. ಸೊ ನಿಮ್ಗೆ ಈ ಥರ ಇಯರಿಂಗ್ಸ್ ಇಷ್ಟ ಆಗುತ್ತೆ ಅನ್ನೋ ಹಾಗಿದೆ, ಈ ಬ್ರ್ಯಾಂಡ್ಸಿಂದ ಇನ್ನೂ ತುಂಬ ಇದೆ, ಪರ್ಚೇಸ್ ಮಾಡ್ಬೋದು. ಅಥವಾ ಈ ಪಿಂಕ್ ಒನ್ನೇ ಪರ್ಚೇಸ್ ಮಾಡ್ಬೋದು. ಇದರಲ್ಲಿ ಲೈಕ್ ವೈಟ್ ಒನ್ ಕೂಡ ಇದೆ, ನೀವು ಅದನ್ನು ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಎಲ್ಲ ಔಟ್ಫಿಟ್ಸ್ಗೂ ಕೂಡ ಮ್ಯಾಚ್ ಆಗುತ್ತೆ. ಸೊ ಈ ಒಂದು ಇಯರಿಂಗ್ಸ್ ನನಗೆ ತುಂಬಾ ಇಷ್ಟ ಆಯಿತು. ಸೊ ಇಷ್ಟೇ ಇವತ್ತಿನ ವಿಡಿಯೋಗೆ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಇವತ್ತಿನ ವಿಡಿಯೋಲಿ ಯಾವ್ದಾದ್ರು ಪ್ರಾಡಕ್ಟ್ಸ್ ಇಷ್ಟ ಆಗಿದೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಹೋಗಿ ಚೆಕ್ ಮಾಡ್ಬೋದು. ಥ್ಯಾಂಕ್ ಯು ಆಲ್, ಬಾಯ್.